ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ನಮ್ಮ ಮುಂದಿನ ದಿನಗಳಲ್ಲಿ ಏನೆಲ್ಲ ವಿಚಾರಗಳು ಎದುರು ನೋಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಹೊಸತು ಅಥವಾ ಏನೆಲ್ಲ ಬದಲಾವಣೆ ನಮ್ಮ ಜೀವನದಲ್ಲಿದೆ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ಸ್ ಅಲ್ಲಿ ನೋಡ್ತಾ ಇದ್ದೀನಿ. ನಾನು ಒಂದಷ್ಟು ಕಾರ್ಡ್ಸ್ ನ ನಿಮ್ ಮುಂದೆ ಶಫಲ್ ಮಾಡಿ ಇಡ್ತಾ ಇದ್ದೀನಿ. ಯಾವ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗತ್ತೆ ಆ ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏನೆಲ್ಲ ಚೇಂಜಸ್ ಇದೆ ನಮ್ಮ ಲೈಫ್ ಅಲ್ಲಿ, ಏನೆಲ್ಲ ಎದುರು ನೋಡ್ತಾ ಇದ್ದೀರಾ ನೀವು, ಆ ತರದ್ದೇನಾದ್ರೂ ಬದಲಾವಣೆ ಕಾಣುತ್ತಾ ಮುಂದಿನ ದಿನಗಳಲ್ಲಿ, ಈ ತರದ್ದು ನೀವು ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಏನೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಎದುರು ನೋಡಲಿದೆ. ನಾನೊಂದಷ್ಟು ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ ನಿಮ್ ಮುಂದೆ. ಯಾವ ಕಾರ್ಡ್ಸ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ ನೋಡಿ, ಯಾವ ಕಾರ್ಡ್ಸ್ಗಳು ನಿಮ್ಗೆ ರೆಸೊನೇಟ್ ಆಗ್ತಾ ಇದೆ ಆ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಕಾರ್ಡ್? 1 2 3 4 5 6 7 8 8 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ ಆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇದೆ, ಏನೆಲ್ಲ ಬದಲಾವಣೆ ಎದುರಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಈ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಮೊದಲನೆಯದಾಗಿ ಯಾರು ಸೆಲೆಕ್ಟ್ ಮಾಡಿದ್ರಿ? ಸಡನ್ ವೆಲ್ತ್. ಸಡನ್ ಆಗಿ ಯಾವ್ದಾದ್ರು ಒಂದು ಹಣಕಾಸಿನ ವಿಚಾರದಲ್ಲಿ ಸಡನ್ ಆಗಿ ಏಳಿಗೆ ಕಾಣ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಮುಂದೆ ಬರುವ ದಿನಗಳಲ್ಲಿ ಸಡನ್ ಆಗಿ ನಿಮ್ಗೆ ಏಳಿಗೆ ಕಾಣಬಹುದು. ಹಣಕಾಸಿನ ವಿಚಾರ ಆಗಿರಬಹುದು. ಇಷ್ಟು ದಿವಸ ಏನಾದ್ರೂ ಕುಗ್ಗಿದ್ರೆ ಸಡನ್ ಆಗಿ ಎಲ್ಲಾ ವಿಚಾರವಾಗೂ ನೀವು ಒಂದು ವ್ಯವಹಾರಿಕವಾಗಿ ಏನಾದ್ರೂ ಕುಗ್ಗಿದ್ರೆ ಅದರಲ್ಲೂ ನೀವು ಒಂದು ಏಳಿಗೆಯಲ್ಲಿ ಬರ್ತೀರಿ. ಸಡನ್ ಆಗಿ ಯಾವ್ದಾದ್ರು ಒಂದು ಲೋನ್ ವಿಚಾರವಾಗಿ ಏನಾದ್ರು ಹಾಕಿದ್ರೆ, ಲೋನ್ ವಿಚಾರದಲ್ಲಿ ಏನಾದ್ರು ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ರೆ, ಇದೆಲ್ಲ ಸಡನ್ ಆಗಿ ನಿಮ್ಗೆ ಒಂದು ಅಮೌಂಟ್ ಬರುತ್ತೆ, ಒಂದು ವೆಲ್ತ್ ಕಾಣ್ತೀರಾ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ? ವೆಲ್ತಿ ಮ್ಯಾನ್ ಅಂತ ತೋರಿಸ್ತಾ ಇದೆ. ಯಾವ್ದಾದ್ರು ಒಂದು ಬಿಸ್ನೆಸ್ ಹೂಡಿಕೆಗೆ ಇರ್ಬೋದು ಅಥವಾ ನಮ್ಮ ಜೀವನ ನಡೆಸೋದಕ್ಕಿರ್ಬೋದು, ಒಂದು ಸಹಾಯ ಅನ್ನೋದು ಯಾರಿಂದನಾದ್ರೂ ಬೇಕಾಗುತ್ತೆ. ಸೊ ಒಂದು ವೆಲ್ತಿ ಮ್ಯಾನ್, ಹಣಕಾಸು ಇರುವಂತ ವ್ಯಕ್ತಿ ನಮ್ಮನ್ನ ಕೈ ಹಿಡಿತಾರೆ ಅಂತ ತೋರಿಸ್ತಾ ಇದೆ. ಬಿಸ್ನೆಸ್ ವಿಚಾರವಾಗಿರಬಹುದು ಅಥವಾ ಜೀವನ ನಡೆಸೋದಕ್ಕಾಗಿರಬಹುದು, ಒಂದು ಫ್ರೆಂಡ್ಲಿ ಆಗಿರಬಹುದು, ಒಂದು ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಒಂದು ಲವ್ ಅಲ್ಲಿ ಇರ್ಬೋದು. ವೆಲ್ತಿ ಮ್ಯಾನ್ ತೋರಿಸ್ತಾ ಇದೆ ಅಂದ್ರೆ ಹಣಕಾಸಿರುವಂತ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾರೆ ಮುಂದಿನ ದಿನಗಳಲ್ಲಿ. ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ನೀವೇನಾದ್ರೂ ಹಣಕಾಸಿನ ವಿಚಾರದಲ್ಲಿ ಏನಾದ್ರು ಕುಗ್ಗಿದ್ರೆ ವೆಲ್ತಿ ಮ್ಯಾನ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಆಗಿರ್ಬೋದು, ಒಂದು ಒಳ್ಳೊಳ್ಳೆ ಐಡಿಯಾಸ್ ಗಳು ಕೊಡ್ತಾ ಇರ್ಬೋದು. ಈ ತರ ಈ ಎರಡನೇ ಕಾರ್ಡ್ ಅಲ್ಲಿ ತೋರಿಸ್ತಾ ಇದೆ. ಎರಡನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೋ ಅವರಿಂದ ನಿಮ್ಗೆ ವೆಲ್ತಿ ಮ್ಯಾನ್ ಕಡೆಯಿಂದ ಸಪೋರ್ಟಿವ್ ಆಗಿರಬಹುದು, ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಸಹಾಯ ಮಾಡೋದಾಗಿರ್ಬೋದು, ಈ ತರದೆಲ್ಲ ನಡೆಯುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ಯಾರು ಚೂಸ್ ಮಾಡಿದಿರೋ, ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್. ಎಲ್ಲ ಪಾಸಿಟಿವ್ ಆಗಿ ಇದೆ ಕಾರ್ಡ್ಸ್ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂತ ಬರ್ತಾ ಇದೆ. ನೀವ್ ಯಾವ್ದಾದ್ರು ಹಣ ಹೂಡಿಕೆ ಮಾಡಿದ್ರೆ, ಯಾವ್ದೋ ಕಾಲದಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಯಾವ್ದೋ ಕರ್ಮದಲ್ಲಿ ನೀವು ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮ ಈ ತರದ್ದೇನಾದ್ರೂ ನಡ್ಸ್ಕೊಂಡ್ ಬಂದಿದ್ರೆ ಅದು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಆಗಿ ಪರಿವರ್ತನೆ ಆಗತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹಣ ಹೇಗೋ ಬರೋದಕ್ಕೆ ಶುರು ಆಗತ್ತೆ. ಈ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದೀರಾ ಅವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ನ ನೀವು ಎದುರು ನೋಡಬಹುದು. ಹೂಡಿಕೆಯಲ್ಲಿ ಇರಬಹುದು ಅಥವಾ ಎಷ್ಟೋ ದಿವಸದಿಂದ ಕೆಲಸ ಮಾಡಿದ ಜಾಗದಲ್ಲಿ ನಿಮ್ಗೆ ನೀವು ತಕ್ಕಂತ ಸಂಬಳನ ನೀವು ಪಡಿದೇ ಇರಬಹುದು, ಏನೇ ಇರಬಹುದು. ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ವಿಚಾರಗಳಲ್ಲಿ ನಿಮ್ಗೆ ಗೊತ್ತಿರತ್ತಲ್ಲ ಯಾವ ವಿಚಾರದಲ್ಲಿ ನಾನು ಹೂಡಿಕೆ ಮಾಡಿದೀನಿ, ಯಾವ ವಿಚಾರದಲ್ಲಿ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇನ್ಕಮ್ ಬರುತ್ತೆ ಅಂತ ಹೇಳಿ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರಾ ಅವ್ರು ತೋರಿಸ್ತಾ ಇದೆ. ಫೋರ್ತ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದೀರಾ ಅವರ ವಿಚಾರ ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ? ಥೀಫ್. ಕಳ್ಳತನ, ಕಳ್ಳರಿಂದ ಭಯ, ಒಂದಷ್ಟು ವಸ್ತುಗಳನ್ನಾಗಿರ್ಬಹುದು, ಏನೇ ಇರಬಹುದು, ನಿಮ್ಮ ವಿಚಾರಗಳು ಇರಬಹುದು. ಈಗ ನಿಮ್ ವಿಚಾರ ನಿಮ್ಮ ಹತ್ರ ಕೇಳ್ಕೊಂಡು ಬೇರೆಯವ್ರ ಹತ್ರ ಹೇಳೋದನ್ನು ಅದು ಕಳ್ಳತನನೇ ಆಗತ್ತೆ. ಕೇಳ್ಕೊಂಡು ನೀವೇನೋ ಮಾತಾಡಿರ್ತೀರಾ,
ಒಂದ್ ಕ್ಲೋಸ್ ಅಲ್ಲಿ ಯಾರ ಹತ್ರನೂ ಹೇಳ್ತಾ ಇರ್ತೀರಾ, ಅದನ್ನ ಕೇಳಿ ಬೇರೆಯವ್ರ ಹತ್ರ ಹೇಳೋದಿರ್ಬೋದು, ನಿಮ್ಮ ವಸ್ತುಗಳನ್ನ ಕದಿಯೋದಿರ್ಬೋದು, ಕಳ್ಕೊಳ್ಳೋದಾಗಿರ್ಬಹುದು. ನೀವ್ ಯಾರೋ ಒಂದು ಕಳ್ಳ ವ್ಯಕ್ತಿನ ನಂಬಿ, ಹುಡುಗಿ ಆಗಿರ್ಬೋದು, ಅದು ಹುಡುಗ ಆಗಿರಬಹುದು, ವ್ಯಕ್ತಿಯನ್ನ ನಂಬಿ ಮೋಸ ಹೋಗುವಂಥದ್ದು, ಈ ತರದ್ದೆಲ್ಲ ಮುಂದೆ ಬರುವ ದಿನಗಳಲ್ಲಿ ಕಾಣಿಸ್ತಾ ಇದೆ ನನಗೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ವ್ಯಕ್ತಿ ಅಚಾನಕ್ಕಾಗಿ ಫ್ರೆಂಡ್ ಆಗಿರಬಹುದು, ಫ್ರೆಂಡ್ಸ್ ಆಗೋಕ್ಕಾಗಿರ್ಬಹುದು, ಪ್ರೀತಿ ವಿಚಾರವಾಗಿ ಆಗಿರಬಹುದು, ಅಥವಾ ಏನೇ ಇರಬಹುದು, ಅವರಿಂದ ಸ್ವಲ್ಪ ಎಚ್ಚರಿಕೆನೇ ಇರಿ. ಥೀಫ್, ಕಳ್ಳರಿಂದ ಭಯ ಮುಂದಿನ ದಿನಗಳಲ್ಲಿದೆ. 5th ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರಿ, 5th ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರಿ, ಅವರ ವಿಚಾರ ಏನಾಗಿದೆ, ಅವರಿಗೆ ಮುಂದೆ ಬರುವ ದಿನಗಳಲ್ಲಿ ಏನಾಗುತ್ತೆ, ಏನು ಇದೆ ಅಂತ ಹೇಳೋದಾದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಇದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೀರಿ, ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ. ಆ ಎಕ್ಸ್ಪೆಕ್ಟೇಷನ್ ಇಂದ ಆ ಆಸೆ ಕನಸುಗಳು ಫಲಿಸಬಹುದು, ಫಲಿಸದೇನೂ ಇರಬಹುದು. ಎಕ್ಸ್ಪೆಕ್ಟೇಷನ್ಗಳನ್ನ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ, ಬಟ್ ಆದ್ರೆ ಎಕ್ಸ್ಪೆಕ್ಟೇಷನ್ ಅಲ್ದೇ ಇರೋದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತೇಳಿ ಯೂನಿವರ್ಸ್ ಕಡೆಯಿಂದ ಗೈಡ್ ಇದೆ. 6th ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ತಾ ಇದ್ದೀರೋ ಅವರ ರೀಡಿಂಗ್ ಏನಾಗಿದೆ, ಕನ್ಸರ್ನ್ ಅಂತ ಬರ್ತಾ ಇದೆ. somehow ಯಾರಿಂದನಾದ್ರೂ ನಿಮ್ ಕನ್ಸರ್ನ್, ಕಾಳಜಿ ತೋರಿಸ್ಬೋದು. ಅಪ್ಪ ಅಮ್ಮ, ಯಾವ್ದೋ ಒಂದು ಗೊತ್ತಿಲ್ದಿರೋ ಊರಲ್ಲಿ ಹೋಗಿ ದುಡಿತಾ ಇರ್ತೀರಿ, ಎದುರಾಗ್ಬೋದು, ಇಂಥ ವ್ಯಕ್ತಿಗಳು ನಿಮ್ಗೆ ಎದುರಾಗ್ಬೋದು. ಕನ್ಸರ್ನ್ ಇದೆ. ಯಾವ್ದೋ ಒಂದು ಮೆನ್ದು ಫೋಟೋ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಫೋಟೋ ಇದೆ ಅಂತಂದ್ರೆ ವ್ಯಕ್ತಿನೇ ಬರ್ತಾರೆ ಅಂತಲ್ಲ, ಯಾರಾದ್ರೂ ಆಗಿರ್ಬೋದು. ತಾಯಿ ಪ್ರೀತಿ ಕೊಡಬಹುದು, ಕಾಳಜಿಯಿಂದ ನಿಮ್ಮನ್ನ ನೋಡ್ಕೊಳ್ಳೋದಿರ್ಬಹುದು ದೂರದಲ್ಲಿದ್ರೆ. ಸೊ ಕನ್ಸರ್ನ್ ಅಂತ ಹೇಳಿ ತೋರಿಸ್ತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮನ್ನ ಕಾಳಜಿಯಿಂದ ನೋಡ್ಕೊಳ್ಳೋರು ಸಿಗ್ತಾರೆ ಅಂತ ತೋರಿಸ್ತಾ ಇದೆ. 7th ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರೋ ಕೋರ್ಟ್ಶಿಪ್ ಅಂತ ತೋರಿಸ್ತಾ ಇದೆ. ಈ ಕೋರ್ಟ್ಶಿಪ್ ಅಂದ್ರೆ ಏನರ್ಥ ಅಂತಂದ್ರೆ, ಒಂದು ವ್ಯಕ್ತಿಯ ಜೊತೆ, ಒಂದು ನೀವು ಪ್ರೀತಿಸಿರುವಂತ ವ್ಯಕ್ತಿಯ ಜೊತೆ ಒಂದು ಪಯಣ, ಒಂದು ಒಳ್ಳೆಯ ಪಯಣ, ನಿಮ್ಮ ಮನಸ್ಸಿನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದಾಗಿರ್ಬಹುದು, ನಿಮ್ಮ ಮನಸ್ಸಿನ ಮಾತುಗಳನ್ನ ಅವ್ರ ಹತ್ರ ಶೇರ್ ಮಾಡಬಹುದು. ಒಂದೊಳ್ಳೆ ಪಯಣನ ಅವ್ರ ಜೊತೆ ನೀವು ನಡೆಸ್ಕೊಂಡು ಹೋಗ್ತೀರಾ ಅಂತ ತೋರಿಸ್ತಾ ಇದೆ. ಅವರು ನಿಮ್ಮೊಟ್ಟಿಗೆ ಚೆನ್ನಾಗಿ ಇಬ್ರು ಪರಸ್ಪರವಾಗಿ ಮನಸ್ಸಿನ ಮಾತಾಡ್ಕೊಂಡು ಮುಂದಿನ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಈ ತರ ಒಂದು ಪಯಣ ಅವರೊಟ್ಟಿಗೆ ನೀವು ನಡೆಸ್ತೀರಾ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. 8ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಲಾಸ್ಟ್ ಕಾರ್ಡ್ ಜರ್ನಿ ತೋರಿಸ್ತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ವಿಪರೀತ ಜರ್ನಿ ಇದೆ ಅಂತ ತೋರಿಸ್ತಾ ಇದೆ. ಐದರ್ ಅದು ಟ್ರಿಪ್ ಆಗಿರಬಹುದು, ಫ್ಯಾಮಿಲಿ ಫಂಕ್ಷನ್ಸ್ಗೆ ನೀವು ಹೊರಗಡೆ ಹೋಗಬಹುದು, ಬೇರೆ ಊರಿಗೆ ಹೋಗೋ ಸಂದರ್ಭ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಜರ್ನಿ ಅಂತ ತೋರಿಸ್ತಾ ಇದೆ ಇದು. ಸೊ ನಿಮ್ಗೆ ಜರ್ನಿ ಮಾಡೋ ಅವಶ್ಯಕತೆ ತುಂಬಾ ಇದೆ. ಮುಂದೆ ಬರುವ ದಿನಗಳಲ್ಲಿ ಜರ್ನಿ ನೀವು ನೋಡ್ತೀರಾ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ನೋಡಿದ್ರಲ್ಲ, ಇವತ್ತಿನ ರೀಡಿಂಗ್ ಇದಾಗಿತ್ತು. ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಚೇಂಜಸ್, ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ, ಇದು ಎಲ್ಲರಿಗೂ ರೆಸೊನೇಟ್ ಆಗತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಕಾರ್ಡ್ ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡಿಟ್ಕೊಳ್ಬೇಕು. ಹೀಗೆ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಅಪಾಯಿಂಟ್ಮೆಂಟ್ ಬೇಕು ಮುಂಚೆನೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.